Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಈ ವಾರ ಹೇಗೋಗುತ್ತೆ ನೋಡೋಣ. ಇಟ್ಸ್ ಏಂಜಲ್ ಕಾರ್ಡ್ ರೀಡಿಂಗ್. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಬಿಗ್ ಹ್ಯಾಪಿ ಚೇಂಜ್ ಬರೋದ್ರಲ್ಲಿ ಇದೆ ನಿಮ್ಮ ಲೈಫಿಗೆ. ಸೊ ಪ್ರಿಪೇರ್ ಆಗಿರಿ, ಖುಷಿಯಾಗಿರಿ. ಡೆಫಿನೆಟ್ಲಿ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಯು ವಿಲ್ ಗೆಟ್ ಗುಡ್ ನ್ಯೂಸ್ ಅಂಡ್ ಬಿಗ್ ಹ್ಯಾಪಿ ಚೇಂಜ್ ನಿಮ್ಮ ಲೈಫಲ್ಲಿ ಬರುತ್ತೆ. ಜಾಸ್ತಿ ಚಿಂತೆ ಮಾಡಕ್ ಹೋಗಬೇಡಿ. ನೋ ನೀಡ್ ಟು ವರಿ. ಫೈನಾನ್ಷಿಯಲ್ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ದುಡ್ಡು ಬರುತ್ತೆ, ಅವಕಾಶಗಳು ಬರುತ್ತೆ. ಬೇರೆ ರೀತಿಲಿ ಪ್ರಯತ್ನನ ಪಡಿ. ಚೂಸ್ ಎ ನ್ಯೂ ಡೈರೆಕ್ಷನ್ ಅನ್ನುವಂಥದ್ದು ಇದೆ. ಸೊ ಹೊಸ ಡೈರೆಕ್ಷನ್ ಅಲ್ಲಿ ನಿಮ್ಮ ಜೀವನನ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಮತ್ತೆ ಸಾಕಷ್ಟು ಒಳಿತಾಗೋದ್ರಲ್ಲಿ ಇದೆ ನಿಮ್ಮಿಂದ, ಜನಗಳಿಂದ ಅನ್ನುವಂಥದ್ದು ಕೂಡ ಇದೆ. ಪರ್ಫೆಕ್ಟ್ ಟೈಮಿಂಗ್ ಇದೆ. ಸೊ ಪರ್ಫೆಕ್ಟ್ ಟೈಮಿಂಗ್ ಇರೋದ್ರಿಂದ ಯಾವುದೇ ಪ್ರಯತ್ನಗಳನ್ನ ನಿಲ್ಲಿಸ್ಬೇಡಿ, ಮುಂದುವರಿಸಿ ಅನ್ನುವಂಥದ್ದು ಕೂಡ ಇದೆ. ಕೆಲವರಲ್ಲಿ ಕ್ಷಮೆ ಕೇಳೋದು, ಕ್ಷಮೆ ಕೊಡೋದು ನಿಮ್ಗೆ ಬಿಟ್ಟಂತ ವಿಚಾರ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದಷ್ಟು ಸೂಚನೆಗಳು ಸಿಗುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇನ್ನೊಂದು ವರ್ಷ ಬೇಕಾಗಬಹುದು ಮೇ ಬಿ ಭೂಮಿನ ಸರಿಯಾದ ರೀತಿಯಲ್ಲಿ ಹೀಲ್ ಮಾಡೋದಕ್ಕೆ. ಸದ್ಯಕ್ಕೆ ಭೂಮಿ ಸ್ವಲ್ಪ ಸಮಸ್ಯೆಗಳಲ್ಲಿ ಒಳಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೇ ಮಾಡೋದಿದ್ರು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಕೆಲವು ವಿಚಾರಗಳಿಗೆ ಈಗ ನಾಟ್ ದ ರೈಟ್ ಟೈಮ್ ಅನ್ನೋದಿದೆ. ಎಸ್ಪೆಷಲಿ ಪ್ರೀತಿ ವಿಚಾರದಲ್ಲಿ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಎಸ್ಪೆಷಲಿ ಎಕ್ಸ್ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಸ್ ಅಂತ ಇದೆ ಇಲ್ಲಿ. ಎಸ್ ಆಸ್ಕ್ ಏಂಜಲ್ಸ್ ಅಂತ ಕೂಡ ಇದೆ. ಸೊ ಏಂಜಲ್ಸ್ನ ಕೇಳಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ನಂಬಿಕೆ ಇರೋರಿಂದ ನೀವು ಸಹಾಯನ ಪಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಯಾರೋ ಹಾಡು ಹೇಳ್ತಿದ್ದಾರೆ. ಹಾಡು ಹೇಳ್ತಿದಾರ, ಕೇಳ್ತಿದಾರ? ಜೀವ ನೀನೇ, ಜೀವ ನೀನೇ, ಜೀವವೇ ಹೋದರು. ಆಗ್ಲೇ ಹಾಡು ಚೇಂಜ್ ಮಾಡಿಬಿಟ್ರು. ಬಿಡಲಾರೆ 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 ಅಂತಿದ್ದಾರೆ. ಸೊ ಮೊದಲನೇದು, ಎರಡನೇದು, ಮೂರನೇದು. ಸೊ ನೋಡೋಣ ಏನ್ ಆನ್ಸರ್ ಕೊಡ್ತಾರೆ ಈ ವಾರಕ್ಕೆ ದೇವಿ ಅಂತ. ಸೊ ಆರೋಗ್ಯದಲ್ಲಿ ಚೇತರಿಕೆ ಬರಬೇಕು. ಚೇತರಿಕೆ ಬರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಜೀವನಕ್ಕೆ ಪ್ರೀತಿ ಮತ್ತು ಬೆಳಕು ಬರುತ್ತೆ. ಸೊ ವೀರಭದ್ರ ಸ್ವಾಮಿಗಳ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಓಕೆ, ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಆಂಜನೇಯನ ಆಶೀರ್ವಾದ ಇದೆ, ರಕ್ಷೆ ಕೂಡ ಇದೆ. ಶಕ್ತಿ ಮತ್ತು ರಕ್ಷೆನ ಆಂಜನೇಯ ನಿಮ್ಗೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ಸಮಥಿಂಗ್ ಗಂಗಾದೇವಿ ಮತ್ತೆ ರಾಮ. ವಿದುರಾಶ್ವತ ಮುಳುಗೋಗುತ್ತೆ ಅಂತ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ತಾರಮ್ಮ ಮತ್ತೆ ಅರ್ಧನಾರೀಶ್ವರ ಇದ್ದಾರೆ. ಒಳ್ಳೆ ಬಿಸ್ನೆಸ್ ಆಗತ್ತೆ. ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಶಿವ ಪಾರ್ವತಿಯರ ಆಶೀರ್ವಾದ ಇದೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಥವಾ ಹ್ಯಾಪಿ ಲೈಫ್ ನಿಮ್ದಾಗತ್ತೆ. ಕುಂಡಲಿನಿ ಶಕ್ತಿ ಕೂಡ ಜಾಗೃತ ಆಗುತ್ತೆ ಅನ್ನುವಂಥದ್ದು. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಪ್ರತ್ಯಂಗಿರ ದೇವಿಯ ಆಶೀರ್ವಾದ ನಿಮ್ಮ ಮೇಲಿದೆ. ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಲೈಫ್ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ. ನಾಲ್ಕು, ಮೂರು, ಒಂದು ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟಾರಟ್ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.
ಗಾಡಿನ ತಗೊಳ್ಬಹುದು, ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಕಾರ್ ತಗೊಳ್ಬಹುದು ಅಂತಿದ್ದಾರೆ, ತಗೊಳ್ಳಿ. ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.